ಅವಳ ಅಂಗಡಿ ಹತ್ರ ಎಷ್ಟೊಂದು ಜನ ಇದ್ದಾರೆ. ಹಾಂ, ಈ ಮ್ಯಾನೇಜರ್ಗೆ ಹೇಳಿ ಬಂದಿದ್ದೀನಿ ಕಳ್ಸಯ್ಯ ನನ್ನ ಅಂಗಡಿ ತಕ್ಕೆ ಅಂತಂದರೆ ಅಲ್ಲಿ ಕಳಿಸ್ತಾನೆ. ಈ ಮ್ಯಾನೇಜರ್ಗೂ ಇವ್ರಿಗೂ ಏನೋ ಸಂಬಂಧ ಇರಬೇಕು, ಅದಕ್ಕೇ ಕಳಿಸ್ತಾನೆ. ಎಲ್ಲ ಅಲ್ಲಿಗೆ ನೋಡು, ಅಲ್ಲಿಗೆ ಎದುರಿಗೆ ಅಲ್ಲೇ ಐತೆ ಅಂತೇಳಿ ಎಲ್ಲ ಅಲ್ಲಿಗೆ ಹೋಗ್ತಾರೆ. ಯಾರೋ ಒಬ್ರು ಬರ್ತಾ ಇದ್ದಾರೆ ಏನೋ ಇಟ್ಕೊಂಡು. ಬನ್ರಿ ಅಣ್ಣ, ಬನ್ರಿ ಅಣ್ಣ, ಬನ್ರಿ. ಏನು ಜೆರಾಕ್ಸ್ ಮಾಡಿಕೊಡ್ಬೇಕಾ? ಅಲ್ಲ ಕಣಮ್ಮ, ನಾನು ಹೇಳಿದ್ದು 116 ಸರ್ವೆ ನಂಬರ್ ತೆಗಿ ಅಂತಂದರೆ 115 ತಗ ಕೊಟ್ಟಿದ್ದೀಯ ನೋಡಲ್ಲಿ. ಎಲ್ಲನ ಇದು ಬೇರೆಯರ್ದಂತೆ ಪಾಣಿ ನಂದಲ್ವಂತೆ. ಅದಕ್ಕೆ ಬ್ಯಾಂಕ್ನಾಗೆ ಇವತ್ತಾಗ ಕೆಲಸನೂ ಹೋಯ್ತತ್ಲಗೆ. ಅಯ್ಯಮ್ಮ 30 ರೂಪಾಯಿ ತಾಂಬುತ್ತೆ, ನೀನು 50 ರೂಪಾಯಿ ತಾಂಡಿದ್ದೀಯ ಒಂದು ಪಾಣಿಗೆ. ನಾನೆಲ್ಲ ರೇಟ್ ಆಗಿದ್ರು ಆಗಿರ್ಬೋದೇನೋ ಅಂತ ಹೇಳಿ 50 ರೂಪಾಯಿ ಕೊಟ್ಟಿದ್ದೀನಿ. ತಗೊಳಮ್ಮ, ನಿನ್ನ ಪಾಣಿ ಬೇಡ ಏನು ಬೇಡ, ನಾನು 30 ರೂಪಾಯಿ ದುಡ್ಡು ಕೊಡು. ಅಯ್ಯೋ ಅಣ್ಣ, ಹೌದಾ? ಏನು ಮಿಸ್ಟೇಕ್ ಮಾಡಿದ್ದೀನಿ ಅಣ್ಣ? ಕೊಡು ನೋಡೋಣ. ನೀನು ಹೇಳಿರೋ ಸರ್ವೆ ನಂಬರ್ ಅಣ್ಣ ತೆಗ್ದಿರೋದು ನಾನು. ನೋಡಮ್ಮ, ನೀನೇ ನೋಡು. ಅಲ್ಲ 50 ರೂಪಾಯಿ ತಗೊಂಡಿದ್ದೀಯಲ್ಲ, 30 ರೂಪಾಯಿ ತಗೊಂಬದಾವ ಮಣಿ ದೀಕ್ಷಾ. ಖರ್ಚು ಕಟ್ಟ ಕರೆಕ್ಟಾಗಿ ತಗೊಡುತ್ತೆ. ನಾನು ಅಲ್ಲಿ ಜನ ಇದ್ದಾರೆ ಅಂತೇಳಿ ಇಲ್ಲಿ ಬಂದರೆ ನೋಡಿ ಹಿಂಗೆ ಮಾಡ್ಕೊಡೋದು. ನೀನು ನೋಡು, ನಾನು ಹೇಳಿರೋ ಸರ್ವೆ ನಂಬರ್ ಯಾವುದು, ನೀನು ತೆಗ್ದಿರೋದು ಯಾವುದು? ನಾನು ಹೇಳಿರೋದು 116 ಅಂತ ಹೇಳಿದ್ದೀನಿ, ನೀವು 115 ಅಂತ ಹೇಳಿದೀಯ. ಮೊನ್ನೆ ಒಂದು ತೆಗೆಸ್ಕೊಂಡು ಹೋದೆ, ಅವತ್ತು ಹಂಗೆ ಮಾಡಿದೆ. ತಗೊಳಮ್ಮ. ಏನು ಬೇಡ, ಫೋಟೋನ ಆ ಫೋಟೋ ತೊಳ್ಕೊಡು ಅಂತ ಕೊಟ್ಟಿದ್ದೀನಿ. ಅವು ಎಲ್ಲ ಎಡವಟ್ಟು ಮಾಡಿಕೊಟ್ಟಿದ್ದೀಯ. ಫೋಟೋ ಚೆನ್ನಾಗೇ ಇಲ್ಲ ಕ್ಲಿಯರಾಗಿ. ಹಂಗೆ ಮಾಡಿಕೊಟ್ಟಿದ್ಯಾ ಬಿಡು. ಫೋಟೋ ಏನು ಹೆಂಗಾನ ಇರಲಿ ಅಂತ ಕೊಟ್ಟಿದ್ದೀನಿ. ಇವಾಗ ಪಾಣಿ ಹೆಚ್ಚು ಕಡಿಮೆ ಆದರೆ ಅವ್ರು ತಗೊಂತಾರೆ. ಆಗ ಕೆಲಸನೂ ಹೋಯ್ತು. ನಂದು ಎಮರ್ಜೆನ್ಸಿ ಕೆಲಸ, ಹೆಂಗೊತ್ಲಾಗೆ ಬೇಗ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಾವು ಬಂದರೆ ನೀನು ಓಟುನು ಈಗ ಹಿಂಗೆ ತಗೊಟ್ರೆ ಹೆಂಗಮ್ಮ ನಮಗೆ ಗೊತ್ತಿಲ್ಲದಾರ್ಗೆ. ನಾನು ನೋಡಲಿಲ್ಲ ಏನಿಲ್ಲ, ತಗೊಂಡು ಹೋದೆ, ತಗೊಂಡೋಗಿ ಸುಮ್ಮನೆ ಕೊಡ್ತೀನಿ. ಅವ್ರು ಬೈತಾರೆ ನನ್ನ, ಹಿಂಗೆ ಅಕ್ಕಯ್ಯ ನೀನು ಬೇರೆಯವ್ರದ್ದು ಪಾಣಿ ತಗೊಂಬಂದಿದ್ಯಾ ಅಂತ ಹೇಳಿ ಬ್ಯಾಂಕ್ನಾಗೆ. 116 ನೀವು ಹೇಳಿದ್ದು 115 ಐತೆ ಅಣ್ಣ. ಒಂದು ನಿಮಿಷ ಇರೋಣ, ತಗೊಡ್ತೀನಿ ಬೇರೆನ. ಬೇಡ ಕಣಮ್ಮ, ನನ್ನ ದುಡ್ಡ ನನಗೆ ಕೊಟ್ಟುಬಿಡು. ಸುಮ್ಮನೆ ನಾನು ಅಲ್ಲಿ ತೆಗಿಸ್ಕೊಂತೀನಿ. ಅಲ್ಲ ಅವಮ್ಮಣಿನ ಈಗಿನ ಕೇಳ್ಕೊಂಬಂದ ಇನ್ನು 30 ರೂಪಾಯಿ ಅಂತ ಹೇಳೈತೆ. ನೀನು ನೋಡಿದ್ರೆ 50 ರೂಪಾಯಿ ತಗೊಂಡಿದ್ಯಲ್ಲಮ್ಮ ಒಂದು ಪಾಣಿಗೆ. 30 ರೂಪಾಯಿ ತಗೊಂತೈತೆ ಅವಮ್ಮಣಿ. ಜೆರಾಕ್ಸಿಗೆ 3 ರೂಪಾಯಿ ತಾಮತ್ತೆ. ನೀನು ನೋಡಿದ್ರೆ 5 ರೂಪಾಯಿ ಒಂದು ಜೆರಾಕ್ಸ್ ತಗೊಂತೀಯ. ಹಿಂಗೆ ಬಂಬೈ ರೇಟ್ ಮಾಡಿದ್ರೆ ಯಾರು ಬರಲ್ಲ ಕಣಮ್ಮ. ಅಣ್ಣ, ಇದು ಒಂದ್ಸತಿ ತೆಗೆದ್ಮೇಲೆ ಅಣ್ಣ ನಮ್ಗೆ ದುಡ್ಡು ಇದಾಗುತ್ತೆ ಕಣಣ್ಣ. ನೀವು ಹೇಳಿರೋ ಸರ್ವೆ ನಂಬರೇ ತೆಗ್ದಿದ್ದೀನಿ, ನೀವು ನೋಡ್ಕೊಂಡು ತಗೊಂಡೋಗ್ಬೇಕಾಯ್ತು. ಇಲ್ಲೇ ಹೇಳಿದ್ರೆ ಅದೇ ನೀವು ಕರೆಕ್ಟಾಗಿ ತಗೊಟ್ಟಿದ್ರೆ ಬೇರೆದು ಯಾವುದಾದ್ರೂ ತಗೊಂಬಂದು ಬೇಕಾದ್ರೆ ಹಿಂಗೆ ಹೇಳ್ತೀರಾ. ನೀವು ಇಲ್ಲೇ ನೋಡಿ ಹೇಳ್ಬೇಕಾಯ್ತು. ಬಿಡ, ಮತ್ತೆ ಇಲ್ಲಿ ಬರೋದು ಬೇಡ, ಈ ಸವಸಾನ ಬೇಡ, ಹೋದ್ರೂ ಹೋಗುತ್ತಪ್ಪ. ನೀನೇ ಇಕ್ಕೆ ಬಿಡು. ನೀನು ತೆಗ್ದಿರೋ ಪಾಣಿ ದುಡ್ಡು ಎಲ್ಲ ನೀನೇ ಇಕ್ಕೆ, ಏನು ಬೇಕಾಗಿಲ್ಲ ನಮಗೆ. ಅಲ್ಲ ಕಣಮ್ಮ, ನೀನು ನಾವೇನೇನು ಸುಮ್ಮನೆ ಹೇಳಕ್ಕೆ ಬರ್ತೀವಿ ಇಲ್ಲಿ? ನಾವೇನು 50 ರೂಪಾಯಿ ಗತಿ ಇಲ್ಲ ಅಂತ ನಾನು ಹೇಳೋದಕ್ಕೆ ಬರ್ತೀವೇನಮ್ಮ? ನೀನೇನಮ್ಮ ನೀನು ಸರಿಯಾಗಿ ಕೆಲಸ ಮಾಡಿಕೊಡಮ್ಮ ಅಂತ ಹೇಳಿದ್ರೆ ಹಿಂಗೆ ಮಾಡಿಕೊಟ್ಟು ಇನ್ನು ನೀವು ಬದಲಾಯಿಸ್ಕೊಂಡು ಬಂದಿದ್ದೀರಿ ಕಣಣ್ಣ ಅಂತ ಹೇಳ್ತೀಯಲ್ಲ. ನಾವ್ಯಾಕಮ್ಮ ಬದಲಾಸೋಣ? ನಾವ್ಯಾಕೆ ಬದಲಾಸೋಣ ಹೇಳು? ನಮಗೇನು ಅದ್ರಾಗೇನು 50 ರೂಪಾಯಿಗೆಲ್ಲ ಏನು ನಾವೇನೇನು ಅವ್ರ ಮನೆ ಅಂತ ಮನೆ ಕಟ್ಟಲೇನು ಎಲ್ಲನ ಕಿರೀಟ ಇಕ್ಕಲ್ಲ. 50 ರೂಪಾಯಿಗೆಲ್ಲನ ನೀನು ಹಂಗೆಲ್ಲ ಮಾತಾಡಬೇಡ, ಇಕ್ಕೆ ಬಿಡು ನೀನೇನೆ ಅಷ್ಟೇನೆ. ಎಂತೆಂದು ಬರಬಾರ್ದಿವ ಅಂಗಡಿಗೆ. ಇವತ್ತಾಗ ಕೆಲಸನೂ ಹೋಯ್ತತ್ಲಾಗೆ. ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ತಡ ಆದರೂ ಪರವಾಗಿಲ್ಲ, ಅಲ್ಲೇ ತೆಗಿಸ್ಕೋಬೇಕಿಲ್ಲ ಅಂದರೆ ಯಾವಾಗನ ರಾತ್ರಿ ಟೈಮ್ ಹೇಳಿದ್ರೆ ಹುಡುಗಿ ತೆಗ್ದಿಕ್ಕಿಕ್ಕೂ ಇರುತ್ತೆ ಫ್ರೀಯಾಗಿದ್ದಾಗ. ಇವು ಎಲ್ಲ ಜಾಸ್ತಿ ರೇಟ್ ತಗೊಂಡ್ರು ನಾನು ಬಿಡತ್ಲಾಗ ನಿಂತ್ಕೊಂಬದು ಯಾರು ಬೇಗ ಕೆಲಸ ಆಗುತ್ತೆ. 20 ರೂಪಾಯಿ ಕೊಟ್ಟರು ಪರವಾಗಿಲ್ಲ, ಅತ್ಲಾಗೆ 20 ರೂಪಾಯಿ ಹೆಚ್ಚಕ್ಕೆ ತಾಂಬ್ತಾರೇನೋ. ಇಲ್ಲ ಯಾರೂ ಇಲ್ಲ ಅಂತ ಹೇಳಿ ತೆಗಿಸ್ಕೊಂಬನ ಅಂತ ಬಂದರೆ ಹಿಂಗಾಗೋಯ್ತು ಇಲ್ಲಿ. ಅಣ್ಣ ಬನ್ನಿ ಅಣ್ಣ, ಇಲ್ಲಿ ಬೈಕಬೇಡಿ, ಬನ್ನಿ ಇಲ್ಲಿ ಅಣ್ಣ, ಬನ್ನಿ ತಗೊಡ್ತೀನಿ ಬನ್ನಿ. ಬೇಡ ಕಣಮ್ಮ, ಬೇಡವೇ ಬೇಡ. ನೀನು 50 ರೂಪಾಯಿಗಾಗಿ ಬಂದಿದೀಯಾ ಅಂತ ಅಂದಲ್ಲ, ಬೇಡ 50 ರೂಪಾಯಿ ನೀನೇ ಇಕ್ಕೆ ಬಿಡು. ನಮಗೆ ಸರಿಯಾಗಿ ಕೆಲಸ ಆಗಬೇಕು ಅಷ್ಟೇ. ನಾವು ಆಗ್ಲೆಲ್ಲ ಓಡಾಡಂಗಿಲ್ಲ, ಎಷ್ಟು ತಲೆಕೆಡುತ್ತೆ ಆಗ್ಲೆಲ್ಲ ಓಡಾಡೋದು. ಇವತ್ತು ಆಗ ಕೆಲಸ ನಾನು ಈ ವಾರದಿಂದ ಓಡಾಡ್ತಾ ಇದ್ದೀನಿ, ಕೆಲಸ ಆಗ್ತಿರ್ಲಿಲ್ಲ. ಇವತ್ತು ಆಗ ಅಂತ ಸಮಯದಾಗೆ ನೀನು ಹಿಂಗೆ ಎಡವಟ್ಟು ಮಾಡಿ ಹಿಂಗೆ ಮಾಡಿಕೊಟ್ರೆ ಹೆಂಗಮ್ಮ? ನಾನು ಕರೆಕ್ಟಾಗಿ ಹೇಳಿದ್ದೀನಿ. ನೀನು ಬರೋಲ್ಲ ಹೇಳಮ್ಮ. ಎಂಥ ಮಿಸ್ಟೇಕ್ ಮಾಡಿಬಿಟ್ಟೆ ಇವಾಗ ಅತ್ಲಾಗೆ. ಅವಣ್ಣ ಯಾವ್ದ ಒಂದು ಅವಣ್ಣ ಬಂತು, ಹೆಂಗೆ ಇವು ಹಿಂಗಾಗ್ತವೆ? ನಾನು ಅವ್ರು ಹೇಳಿರೋ ಸರ್ವೆ ನಂಬರೇ ಹೊಡಿತೀನಪ್ಪ, ಅದು ಯಾಕೆ ಹಿಂಗಾಗುತ್ತೆ? ಹೋಗತ್ಲಾಗೆ ಈ ಮೋನು ಇವರು ಇರ್ತಾರಾ, ಬಾರಪ್ಪ ಸುಮ್ಮನೆ ಇದನ್ನೇ ಮಾಡ್ಕೊಂಡಿರೋಣ ಅಂತ ನನಗಿನ್ನೂ ಸರಿಯಾಗಿ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಅವ್ನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋಗ್ತಾನೆ. ಆರಾಮ ಮಾಡ್ಕೊಂಡಿರ್ಬೋದಾಗಿತ್ತು ಅತ್ಲಾಗೆ. ಆಗಲ್ಲ, ನಾನು ಇಪ್ಪಟ್ಟು ಕೆಲ್ಸಕ್ಕೆ ಹೋಗ್ತೀನಿ ನೋಡ, ಅವಳ ಅಂಗಡಿ ಹತ್ರ ಎಷ್ಟೊಂದು ಜನ ಇದ್ದಾರೆ, ನನ್ನ ಪಾಡಿಗೆ ನಾನು ಹೋಗ್ತೀನಿ ಅಂತ ಹೇಳೋದೇ ಹೋದ. ಏನು ಮಾಡೋಣ? ಅವಣ್ಣ ಬೇರೆ ಅವನ್ನ ಹಂಗೆ ವಾಪಸ್ ತಂದು ಕೊಟ್ಟೋಗ್ತು, ಇವರು ಹಂಗೆ ತಂದು ಕೊಟ್ಟು ಹೋಗ್ತಾರೆ. 30 ರೂಪಾಯಿ ತಂಬ್ತಾಳೆ ಅವಳು. ಅಲ್ಲ, ನಾನು 20 ರೂಪಾಯಿ ಜಾಸ್ತಿ ತಗೊಂಡ್ರೆ ಬರೋಲ್ಲ ಯಾರು. ನಾನು 30 ರೂಪಾಯಿನೇ ತೊಗೋಬೇಕು ಅಷ್ಟೇ. ಸರಿಯಾಗೆಲ್ಲ ಕಲ್ತ್ಕೋಬೇಕು ಸರಿಯಾಗಿ. ಹೋಗತ್ಲಾಗೆ ಇದೇನು ಹಿಂಗಾಯ್ತು? ಯಾಕೆ ಸಿಂಧು, ಏನಾಯ್ತಮ್ಮ? ಯಾಕೆ ಬೇಜಾರಾಗಿದ್ಯಾತ ಮಾತಾಡ್ತಿದ್ದ ವಯ್ಯ? ಅಲ್ಲ ಆಂಟಿ ಪಾಣಿ, ಅವ್ರು ಹೇಳಿರೋದೇ ಸರ್ವೆ ನಂಬರ್ ತೆಗ್ದಿಕ್ಕಿರ್ತೀನಿ, ಆದರೆ ಇದ್ಯಾವುದೋ ಬೇರೆ ಸರ್ವೆ ನಂಬರ್ ತೆಗ್ದಿದ್ಯಾ ನೋಡಮ್ಮ ಅಂತ ಹೇಳಿ ವಾಪಸ್ ತಂದು ಕೊಟ್ಟು ಹೋದವಯ್ಯ. 50 ರೂಪಾಯಿ ತಗೊಂತಾಳೆ, 30 ರೂಪಾಯಿ ತಗೊಂತಾಳಂತೆ. ಅದಕ್ಕೆ ನೀನೊಂದು ಪಾಣಿ ತೆಗಿಯೋಕ್ಕೆ 50 ರೂಪಾಯಿ ತಗೊಂತಿಯಲ್ಲಮ್ಮ, ಎಲ್ಲನ 30 ರೂಪಾಯಿ ತಗೊಂತಾರೆ ಅಂತ ಹೇಳಿ ಅವಯ್ಯ ಹಂಗೇನೆ ಹೆಂಗೆ ಅವ್ರು ಹೋದ. ಹುಚ್ಚಕಟ್ಟಿಗೆ ನೀನು ನೋಡ್ಕೊಂಡು ತೆಗಿಬೇಕು. ಒಬ್ಬ ಒಳಂಗಡಿ ತಗ ಜನ ನೋಡ್ತಾ ಹೆಂಗೆ ನಿಂತ್ಕೊಂಡವ್ರೆ.
ನೋಡಂಟಿ ಅವಳದೇನು ಅದೃಷ್ಟ. ಅವಳು ಕ್ಯೂ ನಿಂತ್ಕೊಂಡವ್ರಲ್ಲ, ಒಂದು ಒಬ್ರಿಗೊಬ್ರು ಹಿಂದೆ ಮುಂದೆ ನಿಂತ್ಕೊಂಡವ್ರೆ. ಎಷ್ಟೊಂದು ಜನ ಇದೆ. ಇಲ್ಲಿ ಯಾರ್ಯಾರು ಜನ ಇಲ್ಲ, ಒಣ ಹೊಡಿತಾ ಇದೀವಿ ಕುಕ್ಕೊಂಡು. ನಾನು ಅವಾಗಿಂದ ತೂಗುಡ್ಕೆ ಬಂದಂಗೆ ಆಗ್ತೈತೆ, ಬೇಜಾರು ಆಗ್ತೈತೆ. ಅಲ್ಲ ನೋಡು, ನಾಳೆಗೆಲ್ಲ ನಾ ಬ್ಯಾಂಕ್ನಾಗೆ ಕೆಲಸ ಐತಲ್ಲ, ಅದಕ್ಕೇನೆ. ಇವತ್ತು ಇವಯ್ಯ ಏನು ಮಾಡ್ಸಕ್ಕೆ ಹೋದ ಬ್ಯಾಂಕ್ನಾಗ? ಆಗ ಕೆಲಸ ಆಗ್ದಂಗೆ ಆಯಿತು ಅಂತಾನಲ್ಲ ಇವಯ್ಯ. ನೆನ್ನೆಸೇನ ಹೇಳು, ನೆನ್ನೆ ತಗೊಂಡೋಗಿದ್ದೇನ ಅದಕ್ಕೆ. ಇಲ್ಲ, ಇವತ್ತೆಲ್ಲ ರೆಡಿ ಮಾಡಿಕೊಂಡಿದ್ದೆ ನಾವಯ್ಯ, ಅದಕ್ಕೆ ಹೋಗ್ಯದಾನೆ. ಅಲ್ಲಿ ಎಷ್ಟೊಂದು ಜನ ಇದ್ದಾರೆ. ಅಯ್ಯೋ ದೇವ್ರ, ಅವಳು ನೋಡು ಭಾನುವಾರನೇ ಬರ್ತಾರೆ ಜನ. ನಾಳೆಗೆ ಆಗಲ್ಲ ಅಂತ ಹೇಳಿ ನಾನು ಬಂದಿಲ್ಲಿ ಕೂತ್ಕೊಂಡ್ರೆ ನನಗೆ ತೂಗುಡ್ಕೆ ಬಂದಂಗೆ ಆಗ್ತೈತಿ. ಯಾರ್ಯಾರು ಬರೋಲ್ಲ ಹೇಳತ್ಲಾಗಿ. ಅಲ್ಲ ಅವಳಿಗೆ ಬುದ್ಧಿ ಬೇಡವೆ? ಎಷ್ಟೊಂದು 50 ರೂಪಾಯಿ ತಗೊಂಡ್ರೆ ನಮಗೂ ಆಗೋದು. 50 ರೂಪಾಯಿ ತಗೊಳ್ಳಲ್ಲ, 30 ರೂಪಾಯಿ ತಗೊಳ್ತಾಳೆ. ಬ್ಯಾಂಕ್ ಮ್ಯಾನೇಜರ್ ಅಂತ ಅಲ್ಲೇ ಇರ್ತಾನಲ್ಲೇ. ಅವಯ್ಯ ಯಾಕೆ ಬಂದಿದ್ದಾನೆ? ಅದಕ್ಕೇನೆ ಎಲ್ಲ ಬಂದವ್ರೇನೋ ಮಾಡ್ಸೋಕ್ಕೆ. ಅವಯ್ಯೇನು ಭಾನುವಾರ ದಿನ ಡ್ಯೂಟಿ ಮಾಡ್ತಾರೇನೋ. ಭಾನುವಾರ ಯಾರು ಮಾಡ್ತಾರೆ ಹೇಳತ್ತ? ಯಾಕೋ ಬಂದೈತಾರೆ. ಎಲ್ಲ ಏನೋ ಕ್ಯಾಚ್ಗಳಿದ್ವೇನೋ ಅದಕ್ಕೆ. ಅದೇ ಸ್ವಾತಂತ್ರ್ಯ ದಿನಾಚರಣೆ, ವರಲಕ್ಷ್ಮಿ ಹಬ್ಬ, ಇವೆಲ್ಲ ರಜೆಗಳು ಸಿಕ್ಕಿದ್ವಲ್ಲ, ಏನೋನ ಅವರು ಏನೋ ತೆಗಿಸ್ಕೋಬೇಕಾಗಿತ್ತೇನೋ. ಅಲ್ಲಿ ಪ್ರಿಂಟಿಂಗ್ ಮಿಷಿನ್ ಏನೋ ಅಲ್ಲಿ ಬ್ಯಾಂಕಲ್ಲೇ ಅವು ಸರಿ ಇಲ್ವಂತೆ. 3 ಇದಾವಂತೆ, 3 ಕೆಟ್ಟೋಗಿದ್ದಾವಂತೆ. ಹೊಸ ಬರೋವರೆಗೂ ಇಲ್ಲೇನೋ ಎಲ್ಲ ತೆಗಿಸ್ಕೋಬೇಕಂತೆ. ಏನೋ ಅದಕ್ಕೆ ತೆಗಿಸ್ಕೊಳಕ್ಕೆ ಬಂದಿರಬೇಕು. ಎಲ್ಲ ಎಷ್ಟೊಂದು ಜನ ಇದ್ದಾರೆ ಅಲ್ಲಿಗೆ, ಯಾವಾಗಲೂ ಹೋಗ್ತಿರ್ತಾರಲ್ಲ. ನೆನ್ನೆ ಬ್ಯಾಂಕ್ಗಳಿದ್ದಾಗಂತೂ ಅಲ್ಲಿ ಕಾಲು ಇಕ್ಕೋಕ್ಕಾಗಲ್ಲ ಆಂಟಿ, ಅಷ್ಟು ಜನ. ನಮ್ದೇನು ಹಣ ಬರೋಣ ಏನೋ, ನಾವು ಇಷ್ಟು ಕಷ್ಟಪಟ್ಟು ಇಷ್ಟೊಂದೆಲ್ಲ ಮಾಡಿದ್ರು ಅಮ್ಮಂಗೆ ಆಗ್ತೈತೆ. ಇವಪ್ಪ ನೋಡಿರಿ ಎಲ್ಲ ಹೋಗಿ ಕೂತ್ಕೊಂಡೈತೆ. ಸಂಘಕ್ಕೆ ಬೇರೆ ದುಡ್ಡು ಕಟ್ಬೇಕತ್ಲಾಗೆ ಅಂತಂದರೆ ಆಗೋದೇ ಇಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ತಕ್ಕ ಕೂತ್ಕೊಂಡ್ರೆ ಒಂದು 300 ರೂಪಾಯಿ ವ್ಯಾಪಾರ ಆಗಲ್ಲ. ಸುಮ್ಮನೆ ಬಂದಿರ್ಬೇಕು ಹೇಳು. ಭಾನುವಾರನೂ ಬರೋ ಅಂಥದ್ದೇನಿಲ್ಲ. ಬರೋಲ್ಲ, ರಾಜುಗಳು ಸಿಕ್ಕಿರ್ಸಾಕೆ ಮನೆಯಾಗಿರ್ತೀವಿ ಅಂತಾರೆ. ಅಲ್ಲ ಸುಮ್ಮನೆ ಬಂದಿರ್ಬೇಕು ಅವಳ್ತ ಮಾತಾಡೋಕ್ಕೆ. ನೋಡು ಅಲ್ಲಿ ಕಿಸ್ಕೊಂಡು ಹೆಂಗೆ ಮಾತಾಡ್ತಾ ಇದ್ದಾರೆ ಇಬ್ಬರಳು ನಿಂತ್ಕೊಂಡು. ಅಯ್ಯಯ್ಯಯ್ಯೋ, ಮತ್ತೆ ಕಣೆ ನಾವು ಅಂಗಡಿ ಮಾಡಿರೋದಕ್ಕೇನೆ ಅವಯ್ಯನ್ನೆಲ್ಲ ನಾವು ಒಳಗೆ ಹಾಕ್ಕೊಂಡಿರ್ಬೇಕು. ಆಂಟಿ ಏನೋ ಮಾಡ್ಯಾವಳೆ. ಅವ್ರ ಅಕ್ಕ ತಂಗಿಯರಿಗೆಲ್ಲ ಭಾಳ ಚೆನ್ನಾಗಿ ಗೊತ್ತು, ಯಾವಾಗ ಹೆಂಗಿರಬೇಕು, ಯಾರ ಹತ್ರ ಹೆಂಗಿರಬೇಕು ಅಂತ ಭಾಳ ಚೆನ್ನಾಗಿ ಗೊತ್ತು ಆಂಟಿ. ನೋಡು ಅವಯ್ಯ ಮಾತಾಡ್ಸಿದ್ರು ಮಾತಾಡಲ್ಲ, ನಾನು ಎಷ್ಟು ಮಾತಾಡ್ಸಿದ್ರು ಮಾತಾಡಲ್ಲ ಗೊತ್ತಾ ಅವಯ್ಯ. ನೀನು ಒಂದೆರಡು ಚೆನ್ನಾಗಿ ಮಾತಾಡಿಸ್ಬೇಕು. ಹೋಗಿ ಸರ್ ಏನಾನ ಲೋನ್ ಕೊಡ್ರಿ ಸರ್ ಅಂತ ಹೇಳಿ ಕೇಳಬೇಕು ನೀನು. ಅಲ್ಲ ಇವಯ್ಯೇನು ಅಲ್ಲಿ ಆತ ಕೊಟ್ಟಿಶಂಬರೇ ನಮ್ಮ ಮ್ಯಾನೇಜರ್ ಅಲ್ಲ ಅಲ್ಲ ಇವಯ್ಯೇನು. ಅಲ್ಲಿ ಮಗ್ಳಾಗೆ ಅದು ಇದು ಎಲ್ಲ ಮಾಡ್ತಾರಲ್ಲ ಲೋನ್ ತಮ್ಮರಿಗೆಲ್ಲನ ಫಾರ್ಮೇಟ್ ಕೊಡೋರು, ಎಲ್ಲ ದುಡ್ಡು ಚೆಕ್ ಮಾಡೋರು ಎಲ್ಲ ಅಲ್ಲಿ ಕೂತ್ಕೊಂಡಿರ್ತಾರಲ್ಲ, ಎಲ್ಲ ಇವರೇ ಕೊಡೋದೇನೆ ಏನೇ ಇದ್ರು. ಅವ್ರೇನು ಸುಮ್ಮನೆ ಮ್ಯಾನೇಜರ್ ಏನು, ಅವರೆಲ್ಲ ಏನೇನೋ ಇದ್ದರೆ ಡೀಟೇಲ್ಸ್ ಎಲ್ಲ ಹೇಳೋದಿದ್ರೆ ಹೇಳ್ತಾರೆ. ಇವರು ಹೇಳ್ತಾರೇನು? ಇವರೇನೇನು ಇದಲ್ಲ, ಇವ್ರಿಗೆ ನಮ್ಮ ಮ್ಯಾನೇಜರ್ ಇದ್ದಾರೆ ದೊಡ್ಡವರು, ಅವ್ರಿಗೆ ಹೇಳಿ ಬರ್ಬೇಕು ಅಷ್ಟೇ ನಾನು. ನೀನೇ ಮಾತಾಡಿಸಿ ಇವಯ್ಯನ್ನೇ ಹೇಳು. ಅಷ್ಟೇ, ಇವಯ್ಯನೇ ಚೆನ್ನಾಗಿ ಮಾತಾಡಿಸಿ ಇವಯ್ಯಂತೆಗೆ ನೀನು ಸೆನಕಿರು ಅಷ್ಟೇ. ಹೆಂಗತ್ತಾಗೆ ಚೆನ್ನಾಗೆ ಆದ್ರತ್ತ ಹೆಂಗ ಏನೋ ಮಾಡ್ಬೋದು ಅತ್ಲಾಗೆ. ಆಗಂಗೆ ಇಲ್ಲ. ಈ ಮಾಮ್ ನೋಡಿರಿ ಇವಾಗಲೇ ಅತ್ತ ಹೋಗಿ ಕೂಕಣೈತೆ. ಅಕ್ಕ ಅಂತೂ ಇದು ಕೊಟ್ಟಕ್ಕೆ ದುಡ್ಡಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ನೋಡಿ ಇವಾಗ ಹಿಂಗಾಗೈತಿ. ನಾನು ಈಗಿನ ಬಂದೆ. ಇನ್ನೊಂದು ದುಡ್ಡು ಸಾಲದು ಅಂತ ಹೇಳ್ತಿದ್ಲು. ಅದಕ್ಕೇ ಬಿಡಿ ಹಂಗನ ಸಿಂಗಮ್ಮನ ಅಂಗಡಿಯಾಗ ಆಗುತ್ತೆ ಅಂತಂದೆ. ಅದಕ್ಕೆ ಆಗುತ್ತೋ ಬಿಡುತ್ತೋ ಅಂತ ಅವಳು ಯೋಚನೆ ಮಾಡ್ತಿದ್ಲು. ನೋಡಮ್ಮ ಇವಾಗ ಆಗೋದೇ ಇಲ್ಲ, ವ್ಯಾಪಾರ ಹೋಗತ್ತ. ಅದೇನೋ ಯಾರು ಕಣ್ಣು ಬಿತ್ತೋ ಏನೋ, ಅದಕ್ಕೆ ಮತ್ತೆ ಒಂದು ಸ್ವಲ್ಪ ನಿಧಾನ ಮಾಡಬೇಕಾಗಿತ್ತು ಅಂಬೋದಲ್ಲೇ. ಹೋಗುತ್ತಾ ಅವಳೆಲ್ಲ ಮಾಡ್ತಾಳಂತೆ ಪ್ರತಿಯೊಂದು. ಅದು ಹೆಂಗೆ ಮಾಡ್ತಾಳಪ್ಪ? ಏನೇನೋ ಎಲ್ಲನೂ ಅಪ್ಲಿಕೇಶನ್ಗಳೆಲ್ಲ ಹಾಕ್ತಾಳಂತೆ, ಪಾನ್ ಕಾರ್ಡ್ ಮಾಡಿಕೊಡ್ತಾಳಂತೆ, ಆಧಾರ್ ಕಾರ್ಡ್ ಎಲ್ಲ ತೆಗಿತಾಳಂತೆ. ನಾನು ಬರೀ ಪಾಣಿ ಜೆರಾಕ್ಸು ಫೋಟೋ ಅಷ್ಟೇ, ಬೇರೆದಿನ್ನೇ ಯಾವುದು ಬರೋಲ್ಲ. ಪ್ರಿಂಟ್ ತೆಗಿತೀನಿ. ಇವರಿದ್ರೆ ಆಗುತ್ತಪ್ಪ, ಇವ್ರಿಗೆಲ್ಲ ಬರೋದು ಮುಂಚೆ ಎಲ್ಲ ಮಾಡಾರಂಟಿ ಇವರು. ಬಂದಾಗ ಸರಿಯಾಗಿ ಗಲಾಟೆ ಮಾಡಿ ಹೇಳ್ತೀನಿ. ಇರು ಸುಮ್ಮನೆ ಇದ್ರಾಗೆ ಕೆಲಸ ಮಾಡ್ಕೊಂಡಿರಾನ ಅಂತ ಹೇಳ್ದೆ ಬೆಳಗ್ಗೆ. ಆಗಲ್ಲ ಕಣೆ, ಅಲ್ಲಿ ಜನ ಬರಲ್ಲ. ಅವ್ರ ಅಂಗಡಿ ತಾಗ ಜನ ಇರ್ತಾರೆ, ನಮ್ಮ ಅಂಗಡಿ ತಾಗ ಇರಲ್ಲ. ಸುಮ್ಮನೆ ಯಾಕೆ ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಾನು ದುಡಿಬೇಕು ಅಂತ ಹೇಳಿ ಹೋಗ್ತೀನಿ ಅಂತ ಹೋಗ್ತಿದ್ರಪ್ಪ. ನಮ್ಮ ಅಪ್ಪ ಒಂದು ಕಡೆ ಕೇಳ್ದಂಗೆ ಕೇಳಲ್ಲ, ಇವರು ಒಂದು ಕಡೆ ಕೇಳ್ದಂಗೆ ಕೇಳಲ್ಲ. ಯಾರ ಕಡೆಗೆ ಅಂತ ನಾನು ನಮ್ಮಮ್ಮ ಹಿಂಗೆ ಪೇಸಾಡೋಣ ಆಂಟಿ. ನಮಗಂತೂ ಸಾಕಾಗ್ಬಿಟ್ಟೈತೆ ತಲೆನೇ. ಆ ಜನ ನೋಡಿ ನನಗಂತೂ ಹೊಟ್ಟೆ ಉರಿತೈತೆ. ಎಷ್ಟೊಂದು ಜನ ಇದ್ದಾರಲ್ಲಿ, ನನಗಂತೂ ಹೊಟ್ಟೆ ಉರಿದು ಹೋಗ್ತಾಯಿತೆ. ಏನು ಮಾಡೋಣ, ನಾನು ಸರಿಯಾಗಿ ತೆಗಿತೀನಿ. ಅದು ಯಾಕೆ ಪಾಣಿಗಳು ಮಿಸ್ಟೇಕ್ ಆಗ್ತಾವೋ ಗೊತ್ತಿಲ್ಲ. ಬರೀ ಹಿಂಗೆ ಆಗ್ತಾಯಿದ್ದಾವೆ. ನನ್ನ ಪಾಣಿ ಯಾವಾನ ತೆಗಿಲಿ ಎಲ್ಲ ಹಿಂಗೆ ಆಗ್ತಾಯಿದ್ದಾವೆ. ನಾನು ಕರೆಕ್ಟಾಗಿ ಹೊಡೆದಿರ್ತೀನಿ, ಯಾಕೋ ಅದು ವೇರಿಯೇಷನ್ ಬರ್ತಾಯಿದೆ. ಯಾಕೆ ಹಿಂಗೆ ಆಗ್ತೈತೆ ಅಂತ ಗೊತ್ತಿಲ್ಲ. ಅವ್ರ ಮನೋ ಇರ್ರಿ ಅಂತಂದ್ರೆ ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಮಗೆ ಬರೋಲ್ಲ ಜನ ಅಂತ ಅವರು ಹೋಗ್ಯವ್ರಿ. ಅವರಿದ್ದಿದ್ರೆ ಎಲ್ಲ ಮಾಡೋರು ಅತ್ಲಾಗೆ, ಎಲ್ಲ ಮಾಡಿದ್ರಾಯ್ತು. ಪ್ರತಿಯೊಂದು ಕೆಲಸ ಮಾಡ್ತಾಳೆ ಅವಳು. ಅಲ್ಲೇ ಜನ ಇದ್ದಾರೆ. ಏನು ಮಾಡೋದು, ನೋಡ್ತಾ ಇರ್ರಿ. ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಇಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.